ಮಾತಾಡು. ಮಾತಾಡಕ್ಕಾಗಲ್ಲ. ಎಷ್ಟು ಅಕ್ಷರ ಇದೆ ಎಣಿಸಿದ್ದೀರಾ? ಆಲ್ಫಾಬೆಟ್ಸ್ ಎಷ್ಟಿದೆ ಅಂತ? ಇಂಗ್ಲೀಷಲ್ಲಿ ಎಷ್ಟಿದೆ, ಕನ್ನಡದಲ್ಲಿ ಎಷ್ಟಿದೆ? ಕನ್ನಡದಲ್ಲಿ ಹೇಳಿ ನೋಡೋಣ. ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಅಕ್ಷರ ಗೊತ್ತಿಲ್ವಾ ನಿಮಗೆ? ಫಸ್ಟ್ ಹೇಳಿ ಅಕ್ಷರ. ನಂಬರ್ ಅಲ್ಲ. ಅ ಆ ಇ ಈ ನಾಲ್ಗೆ ಹಿಡಿದ್ಬಿಟ್ಟು ಹೇಳಿ. ಇವಾಗ ಇದ್ರಲ್ಲಿ ಏನ್ ಗೊತ್ತಾಯ್ತು ನಿಮ್ಗೆ? ಅದಷ್ಟೇ ಗೊತ್ತಾಯ್ತಾ ಅಥವಾ ನಾಲ್ಗೆ ಬೇಕು ಮಾತಾಡಕ್ಕೆ? ನಾಲ್ಗೆನಲ್ಲಿ ಎಲ್ಲ ಅಕ್ಷರಗಳೂ ಒಂದೇ ಕಡೆಯಿಂದ ಬರಲ್ಲ. ಅದೇ ಬ್ಯೂಟಿ ನಾಲ್ಗೆ. ನಾಲ್ಗೆನಲ್ಲಿ ಒಂದೊಂದು ಅಕ್ಷರ ಒಂದೊಂದು ಸ್ಪಾಟಲ್ಲಿದೆ. ಆಲ್ರೆಡಿ ಇದೆ ಅದು, ನೀವು ಹೇಳಬೇಕಾಗಿಲ್ಲ. ಈ ಸ್ವಲ್ಪ ಎನರ್ಜಿ ಕೊಟ್ಟರೆ ಆ ಶಬ್ದ ಬರುತ್ತೆ. ನೋಡೋಣ ಇವಾಗ. ನಿಮ್ಗೆ ಗೊತ್ತಾ ಇದು ಸ್ವರ ವ್ಯಂಜನ ಅಂತೀವಿ. ಏನು ಇಂಗ್ಲೀಷಲ್ಲಿ? ಗೊತ್ತು ತಾನೆ? ಕಾನ್ಸನೆಂಟ್ಸು, ವೊವೆಲ್ಸು. ಇವಾಗ ಕನ್ನಡದಲ್ಲಿ ತಗೊಂಡ್ರೆ ಕಾನ್ಸನೆಂಟ್ಸ್ ಯಾವ್ಯಾವುದು? ಕ ಖ ಗ ಘ ಞ, ಚ ಛ ಜ ಝ ಞ, ಟ ಠ ಡ ಢ ಣ, ತ ಥ ದ ಧ ನ, ಪ ಫ ಬ ಭ ಮ. ಇದೆಲ್ಲ ಹಾಕ್ಕೊಳ್ತಾರೆ. ಅ ಆ ಇ ಈ ಎಲ್ಲ ಸ್ವರ. ಹೌದಾ? ಈಗ ನಮ್ಮ ಬಾಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅದಕ್ಕೆ ತುಂಬ ರೆಸ್ಪೆಕ್ಟ್ ಮಾಡಬೇಕು. ಅಕ್ಷರಗಳೆಲ್ಲ ನಮ್ಮ ಒಳಗಿಂದ ಬರುತ್ತೆ, ಎಲ್ಲೂ ಹೊರಗಡೆಯಿಂದ ಬರಲ್ಲ. ನಾವು ಅನ್ಕೊಂಡಿದ್ದೀವಿ ಪುಸ್ತಕದಲ್ಲಿದೆ ಅಕ್ಷರ ನಮಗೆ ಬರುತ್ತೆ ಅಂತ. ಇಲ್ಲ, ನಮ್ಮ ಒಳಗಡೆನೇ ಅಕ್ಷರಗಳಿದೆ. ಅದು ಹೊರಗಡೆ ಬರ್ಬೇಕಾದ್ರೆ ನಾಲ್ಗೆ ಮೇಲೆ ಬರೆಸ್ತೀವಿ, ಬೀಜಾಕ್ಷರ ಬರೆದು ಎಲ್ಲ ಮಾಡಿದ್ವಿ ಅಲ್ವಾ ನಾವು. ಅದು ಹೊರಗಡೆ ಬರುತ್ತೆ. ಹೇಗೆ ಬರುತ್ತೆ ನೋಡೋಣ. ನಿಮ್ಮ ನಾಲ್ಗೆನ ತುಟಿ ಮೇಲೆ ಇಟ್ಕೊಂಡು ಕಾ ಹೇಳಿ. ಹಂಗೆ ಹೇಳ್ಬಾರ್ದು, ಶಬ್ದ ಬರಲ್ಲ ಅಂತ ಬೇಕು ಹೇಳಿ. ಅನ್ಬಾರ್ದು. ಮಾಡಿ ಕಾ ಕಾ ಬರುತ್ತಾ? ತುಟಿ ಮೇಲಿದ್ರೆ ಬರುತ್ತಾ? ತುಟಿ ಮೇಲಿಂದ ಪಾ ಹೇಳಿ. ಬರುತ್ತಾ? ಪಾ ಬಂತಲ್ವಾ? ಮತ್ತೆ ಚಾ ಎಲ್ಲಿಂದ ಬರುತ್ತೆ? ಚಾ ಹೇಳಿ. ನಾಲ್ಗೆನ ನಮ್ಮ ತಲೆಕಲ್ಲು ಹಿಂದುಗಡೆ ಬಾಯಲ್ಲಿ ಒಳಗಡೆ ಇರ್ತದೆ ರೂಫ್. ಆ ರೂಫಲ್ಲಿ ನಾಲ್ಗೆನ ಒಂದೊಂದು ಕಡೆ ಟಚ್ ಮಾಡಿದ್ರೆ ಒಂದೊಂದು ಅಕ್ಷರ ಬರುತ್ತೆ ನೋಡಿ. ಕ ಖ ಗ ಘ ಞ ಹಿಂದ್ಗಡೆಯಿಂದ ಬರುತ್ತೆ, ಅದು ತುಟಿಯಿಂದ ಬರಲ್ಲ. ನಾಲ್ಗೆನ ಹಿಂದ್ಗಡೆಯಿಂದ ತಳ್ಳದಾಗಿ ಬರುತ್ತೆ ನೋಡಿ. ಕ ಖ ಗ ಘ ಞ. ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ. ಚ ಛ ಜ ಝ ಞ. ಇನ್ನು ಮುಂದೆ ಬನ್ನಿ. ಟ ಠ ಡ ಢ ಣ. ಇನ್ನು ಮುಂದೆ ಬನ್ನಿ. ತ ಥ ದ ಧ ನ. ಇನ್ನು ಮುಂದೆ ಬನ್ನಿ. ಮ್ಯಾಜಿಕ್ ಬಾಯೊಳಗೆ ಇದೆ, ಎಲ್ಲ ನಾಲ್ಗೆನಲ್ಲೇ ಇದೆ. ನೀವು ಸ್ವಲ್ಪ ಪ್ರೆಷರ್ ಕೊಟ್ರೆ ಆ ಶಬ್ದ ಬರುತ್ತೆ. ಪಾಪ ಪಾಪ ಬಾ 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 ಮಾಮ ಮಾಮ ಅಲ್ವಾ? ತಾ ನೋಡಿ ತಾ ತ ತ ತ ದ ದ ದ ದ ನ ನ ತಾ ತ ದ ದ ನ ಪಾಪ ಬಾ ಬಾ ಮ ಅಲ್ವಾ? ಅದಕ್ಕೆ ನಮಗೆ ಆಶ್ಚರ್ಯ ಆಗಬೇಕು. ಅಯ್ಯೋ ಹೌದಲ್ವಾ, ನಾವು ಅಂದ್ಕೊಂಡಿದ್ವಿ ಎಲ್ಲ ಹೊರಗಡೆಯಿಂದ ಬರುತ್ತೆ ಅಂತ. ಖಂಡಿತ ಇಲ್ಲ, ನನ್ನ ನಾಲ್ಗೆನಲ್ಲೇ ಇದೆ. ಇನ್ಮೇಲೆ ನನ್ನ ನಾಲ್ಗೆನ ನಾನು ಶುದ್ಧವಾಗಿಟ್ಕೊಳ್ತೀನಿ. ಶುದ್ಧವಾಗಿದ್ದರೆ ಚೆನ್ನಾಗಿ ನಾಲ್ಗೆ ತಿಕ್ಕಬೇಕು, ಮೊದಲು ಕ್ಲೀನಾಗಿರಬೇಕು. ಒಳ್ಳೆ ಆಹಾರ ತಿನ್ನಬೇಕು. ನಾಲ್ಗೆನಲ್ಲಿ ರುಚಿ ರುಚಿಯಾಗಿರೋ ಆಹಾರ, ಒಳ್ಳೆ ಆಹಾರ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು. ಒಳ್ಳೊಳ್ಳೆ ಮಾತಾಡಬೇಕು. ಅಂಥವ್ರು ನಾಲ್ಗೆನ ಏನು ಹೇಳ್ತಾರೆ? ಇಟ್ಸ್ ವೆರಿ ಹೋಲಿ ಅಂತ ಹೇಳ್ತಾರೆ. ನಾಲ್ಗೆ ಯಾವಾಗಲೂ ಶುಭ್ರವಾಗಿರ್ಬೇಕು, ಒಳ್ಳೆ ಮಾತಾಡಬೇಕು. ಒಳ್ಳೆ ಫೀಲಿಂಗ್ ಇದ್ದರೆ ಒಳ್ಳೆ ಮಾತು ಬರುತ್ತಲ್ವಾ? ನಮ್ಮ ಫೀಲಿಂಗ್ ಒಳ್ಳೇದಿಲ್ಲದೆ ಏನೇನು ಮಾತು ಬರುತ್ತೆ? ಕೆಟ್ಟ ಕೆಟ್ಟ ಮಾತು. ಅದಕ್ಕೆ ನಿಮಗೆ ನಾಲ್ಗೆ ಯಾವ ರೀತಿ ನಾವು ಉಪಯೋಗಿಸೋದು ಅನ್ನೋದು ಮಂತ್ರಗಳಿಂದ ಗೊತ್ತಾಗುತ್ತೆ, ಭಜನೆ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾರೆ ಒಳ್ಳೆ ನಾರಾಯಣ ಹೇಳ್ಕೊಡ್ಲಿಲ್ವಾ ಆಂಟಿ? ನಾರಾಯಣ ವಾಸುದೇವ ಇಂಥದ್ದೆಲ್ಲ ಹೇಳಿದಾಗ ನಾಲ್ಗೆನಲ್ಲಿ ಅಮೃತ ಬರುತ್ತೆ.
ಅಮೃತ ಅಂದ್ರೇನು? ನಾಲ್ಗೆನಲ್ಲಿ ಸ್ವೀಟ್, ಮಧುರ, ಹನಿ ಬರುತ್ತೆ ಅಂತ. ಅದು ನೀವು ಅದು ನುಂಗ್ಕೊಂಡ್ರೆ ನೀವು ದೇಹಕ್ಕೆ ಒಳ್ಳೇದಾಗುತ್ತೆ, ಬಾಡಿಗೆ ಒಳ್ಳೆ ಶಕ್ತಿ ಬರುತ್ತೆ. ಒಳ್ಳೆ ದೇವ್ರ ನಾಮ ಹೇಳಿ ಕಣ್ಣು ಮುಚ್ಕೊಂಡು ಆ ಎಂಜಿಲನ್ನು ನಾವು ನುಂಗ್ತೀವಲ್ಲ, ದೇಹಕ್ಕೆ ತುಂಬ ಶಕ್ತಿ ಬರುತ್ತೆ ಮಕ್ಕಳ. ಇವಾಗ ಇನ್ನೊಂದು ಸತಿ ಆ ಥರ ಫೀಲ್ ಮಾಡಿಕೊಂಡು, ನಾಲ್ಗೆನಲ್ಲಿ ಆ ಥರ ಫೀಲ್ ಮಾಡಿಕೊಂಡು ಹೇಳೋಣ. ಅದೇ ಲೈನು ಕಣ್ಣು ಮುಚ್ಕೊಂಡು ಅದೇ ಲೈನ್ನ ಫೀಲ್ ಮಾಡಿಕೊಂಡು ನಾಲ್ಗೆನಲ್ಲಿ ಕರೆಕ್ಟಾಗಿ ಶಬ್ದ ಜೋರಾಗಿ ಬರಬೇಕು, ಫೀಲ್ ಮಾಡಬೇಕು, ಕಣ್ಣು ಮುಚ್ಕೊಂಡು ಹೇಳಬೇಕು. ಆಗ ಏನಾಗುತ್ತೆ, ಬಾಡಿಗೆ ಟಾನಿಕ್ ಥರ ಏನೋ ಒಂದು ರಸ ಹೋಗುತ್ತೆ, ಸ್ಟ್ರೆಂತ್ ಬರುತ್ತೆ, ನಿಮಗೆ ಶಕ್ತಿ ಬರುತ್ತೆ. ಇವಾಗ ನೋಡೋಣ, ಶಕ್ತಿ ಬರೋ ಹಾಗೆ ಒಂದು ಪ್ರಾರ್ಥನೆ. ಕಮಾನ್. ಶ್ರೀ ಕೃಷ್ಣ ಗೋವಿಂದ, ಶ್ರೀ ಕೃಷ್ಣ ಗೋವಿಂದ, ಹರೇ ಮುರಾರೇ, ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ವಾಸುದೇವ, ಶ್ರೀ ಕೃಷ್ಣ ಗೋವಿಂದ, ಶ್ರೀ ಕೃಷ್ಣ ಗೋವಿಂದ, ಹರೇ ಮುರಾರೇ, ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ವಾಸುದೇವ, ಶ್ರೀ ಕೃಷ್ಣ ಗೋವಿಂದ, ಶ್ರೀ ಕೃಷ್ಣ ಗೋವಿಂದ, ಹರೇ ಮುರಾರೇ, ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ವಾಸುದೇವ, ಶ್ರೀ ಕೃಷ್ಣ ಗೋವಿಂದ, ಶ್ರೀ ಕೃಷ್ಣ ಗೋವಿಂದ, ಹರೇ ಮುರಾರೇ, ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ವಾಸುದೇವ. ವ್ಯತ್ಯಾಸ ಗೊತ್ತಾಯ್ತಾ? ಆವಾಗ ಹೇಳಿದ್ದಕ್ಕೂ ಇವಾಗ ಹೇಳಿದ್ದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಇದ್ರಿಂದ ಯಾವುದೇ ಏನೇ ಮಾತಾಡಲಿ ಫೀಲ್ ಮಾಡಿ ಮಾತಾಡಿ. ಫೀಲಿಂಗ್ ನಿಮ್ಮಲ್ಲಿ ಒಂದು ಎಮೋಷನ್ ಅದು, ಆ ಎಮೋಷನ್ ಎಲ್ಲನೂ ಬೇಕು ಲೈಫ್ನಲ್ಲಿ. ಎಮೋಷನ್ ಬೇಕು, ಎಮೋಷನ್ನ ಪ್ರಚೋದನೆ ಮಾಡುತ್ತೆ ಇದೆಲ್ಲನೂ. ಯು ನೀಡ್ ಲಾಟ್ ಆಫ್ ಎಮೋಷನ್ಸ್ ಇನ್ ಲೈಫ್. ಈ ಥರ ಮಾಡುವಾಗ ನಿಮ್ಮಲ್ಲಿ ಒಂದು ಥಾಟ್ ಇಟ್ಕೊಳ್ಳಿ. ಥಾಟ್ ಅಂದರೆ ಬೇರೆ ಯೋಚನೆ. ಎಮೋಷನ್ ಎಲ್ಲಿಂದ ಬರುತ್ತೆ, ಥಾಟ್ ಎಲ್ಲಿಂದ ಬರುತ್ತೆ? ಎಮೋಷನ್ ಎಲ್ಲಿಂದ ಬರುತ್ತೆ?